ನಮ್ಮ ಜಾನಪದದ ಸೊಗಡಿನ ನಮ್ಮ ಮೈಸೂರಿನ ಕಥೆಯ ಚಾಮುಂಡೇಶ್ವರಿ ಮತ್ತು ನನ್ನಿಡ ಅವರ ಕಥೆಯನ್ನು ಇಟ್ಕೊಂಡಂತ ಚಾಮಚರ್ಯ ನಾಟಕವನ್ನು ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ. ಅದರ ಪ್ರದರ್ಶನ ಈಗಾಗಲೇ ಮಾಡಿದ್ದೇವೆ. ನಾಳೆ ನಮ್ಮ ಮೈಸೂರಿನ ಕಿರುರಂಗ ಮಂದಿರದಲ್ಲಿ 6:30ಕ್ಕೆ ಪ್ರಾರಂಭವಾಗುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಚಾಮಚರ್ಯ ನಾಟಕದ ಯಶಸ್ಸಿಗೆ ಶುಭಾಶಯದ ನುಡಿಗಳು ಹೇಳಬೇಕು ಅಂತ ಹೇಳಿ ಕದಮ ಸರ್ ಅವರು ವಿನಂತಿಸುತ್ತಾರೆ. ನಮ್ಮ ಜಾನಪದದ ಸೊಗಡಿನ ನಮ್ಮ ಮೈಸೂರಿನ ಕಥೆಯ ಚಾಮುಂಡೇಶ್ವರಿ ಮತ್ತು ನನ್ನಿಡ ಅವರ ಕಥೆಯನ್ನು ಇಟ್ಕೊಂಡಂತ ಚಾಮಚರ್ಯ ನಾಟಕವನ್ನು ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ. ಅದರ ಪ್ರದರ್ಶನ ಈಗಾಗಲೇ ಮಾಡಿದ್ದೇವೆ. ನಾಳೆ ನಮ್ಮ ಮೈಸೂರಿನ ಕಿರುರಂಗ ಮಂದಿರದಲ್ಲಿ 6:30ಕ್ಕೆ ಪ್ರಾರಂಭವಾಗುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಚಾಮಚರ್ಯ ನಾಟಕದ ಯಶಸ್ಸಿಗೆ ಶುಭಾಶಯದ ನುಡಿಗಳು ಹೇಳಬೇಕು ಅಂತ ಹೇಳಿ ಕದಮ ಸರ್ ಅವರು ವಿನಂತಿಸುತ್ತಾರೆ. ಮೊದಲಿಗೆ ನಾನು ಸಂಚಲನ ತಂಡವನ್ನು ಅಭಿನಂದಿಸ್ತೇನೆ. ಯಾಕೆ ಅಂತಂದ್ರೆ ಮೈಸೂರು ಮೆಡಿಕಲ್ ಕಾಲೇಜ್ ಅಲ್ಲಿಯ ವಿದ್ಯಾರ್ಥಿಗಳು ಅಥವಾ ಸಿಬ್ಬಂದಿಗಳು ಎಲ್ಲರನ್ನೂ ಸೇರಿಸಿ ಒಟ್ಟಾರೆ ಈ ರಂಗಭೂಮಿಯ ಕಲೆಯನ್ನ ಅವರಲ್ಲಿ ಮೂಡಿಸ್ತಾ ಇರೋದು ಬಹಳ ಸಂತೋಷದ ವಿಷಯ. ಯಾಕಂದ್ರೆ ಇದು ರಂಗಭೂಮಿ ಬೆಳಿಬೇಕಾದ್ರೆ ಇಂಥ ಒಂದು ಪ್ರಯತ್ನಗಳು ಆಗ್ಬೇಕಾಗುತ್ತೆ. ಯಾಕಂದ್ರೆ ಎಲ್ಲ ಮೆಡಿಕಲ್ ಕಾಲೇಜೇ ಆಗ್ತವೆ, ಎಲ್ಲ ಕಾಲೇಜು ಮಟ್ಟದಲ್ಲೂ ಸಹ ಇಂಥ ಒಂದು ಪ್ರಯತ್ನಗಳು ಆಗ್ಬೇಕಾದ್ರೆ ಕನ್ನಡ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಶುಭಾ ಜಯರಾಮ್ ಮೇಡಮ್ ಕೂಡ ಶುಭಾಶಯದ ನುಡಿಗಳು. ಯಾಕಂದ್ರೆ ಕಲೆ, ಸಾಹಿತ್ಯ, ಸಂಸ್ಕೃತಿಯ ಬಗ್ಗೆ ವೈದ್ಯಕೀಯ ಕಾಲೇಜಿನಲ್ಲಿ ಇಟ್ಕೊಂಡು ಅಪಾರವಾದ ಕಾಳಜಿಯನ್ನು ಇಟ್ಕೊಂಡಿದ್ದಾರೆ. ಎಲ್ಲವನ್ನ ಓದ್ತಿರ್ತಾರೆ. ನಾಟಕವೂ ಕೂಡ ನಾವು ತಗೊಳ್ಳುತ್ತೇವೆ. ಓದಿ ಅದರ ಬಗ್ಗೆ ಸಾಕಷ್ಟು ಅಲ್ಲಿಯ ವಿದ್ಯಾರ್ಥಿಗಳೊಟ್ಟಿಗೆ ಸಂವಾದವನ್ನು ಮಾಡಿದ್ದೀವಿ. ಆ ರೀತಿಯಲ್ಲಿ ನಾಳೆ ನಡೆಯುವ ಚಾಮಚರ್ಯ ಡಾಕ್ಟರ್ ಶುಭಾ ಜಯರಾಮ್ ಮೇಡಮ್ ಅವರು ಅದನ್ನು ಮಾತನಾಡಿ ಇವತ್ತು ಈ ಒಂದು ಚಾಮಚರ್ಯ ನಾಟಕ ನಡೀತಾ ಇದೆ ನಮ್ಮ ಇಲ್ಲಿ ಮತ್ತು ಒಂದು ರಂಗ ಹೃದಯ ರತ್ನ ಅಂತ ಒಂದು ನಾಟಕ ತಂಡವನ್ನು ಮಾಡ್ಕೊಂಡಿದ್ದಾರೆ ನಮ್ಮ ವೈದ್ಯಕೀಯ ವಿದ್ಯಾರ್ಥಿಗಳೆಲ್ಲರೂ ಸೇರಿ 2 ವರ್ಷಗಳಿಂದ ಆಲ್ಮೋಸ್ಟ್ 2 ದಿನಗಳು ಕನ್ನಡ ರಾಜ್ಯೋತ್ಸವದಲ್ಲಿ ಧಮನಿ ಅಂತ ಒಂದು ಹೆಸರಿನ ಅಡಿಯಲ್ಲಿ ಮತ್ತು ಹೃದಯ ರಂಗ ಇರುವ ಒಂದು ಆಶಯದಲ್ಲಿ ಪ್ರತಿ ವರ್ಷ 2 ವರ್ಷಗಳಿಂದ